ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗಾಗಿ ಹೋರಾಟದ ಕಿಚ್ಚು ಈಗ ಮತ್ತೆ ಭುಗಿಲೆದ್ದಿದೆ. ಮಂಗಳೂರಿಗೆ ಸಂಚಾರಿ ಪೀಠ ನೀಡೋದಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸಲಾಗ್ತಾ ಇದೆ ಅನ್ನುವಂಥ ವದಂತಿ ಬೆನ್ನಲ್ಲೇ ಶಿವಮೊಗ್ಗದ ವಕೀಲರ ಸಂಘ ಹಾಗೂ ವಿವಿಧ ಸಂಘಟನೆಗಳು ಜಂಟಿಯಾಗಿ ರಸ್ತೆಗಿಳಿದು ಬೃಹತ್ ಕ್ರಾಂತಿಗೆ ಸಾಕ್ಷಿಯಾಗಿದೆ. ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಕಿಚ್ಚು. ವಕೀಲರ ಸಂಘ, ವಿವಿಧ ಸಂಘಟನೆಗಳ ಪ್ರತಿಭಟನೆ. ಮಲೆನಾಡಿನ ಹೆಬ್ಬಾಗಿಲು, ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು ಶಿವಮೊಗ್ಗ. ಕಳೆದ ಹಲವು ವರ್ಷಗಳಿಂದ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಬರಬೇಕು ಎನ್ನುವುದು ಇಲ್ಲಿನ ಜನರ ನ್ಯಾಯಸಮ್ಮತ ಆಗ್ರಹವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೀಠವನ್ನು ಮಂಗಳೂರಿಗೆ ಶಿಫ್ಟ್ ಮಾಡಲು ತೆರೆಮರೆಯ ರಾಜಕೀಯ ನಡೀತಾ ಇದೆ ಅನ್ನೋ ಆಕ್ರೋಶ ಈಗ ಮಲೆನಾಡಿಗರನ್ನ ಕೆರಳಿಸಿದೆ. ಕರಾವಳಿ ಹೈಕೋರ್ಟ್ ಪೀಠ ನೀಡಿದ್ರೆ ಮತ್ತೆ ಕರ್ನಾಟಕದ ಜನರಿಗೆ ಘಾಟಿ ರಸ್ತೆಗಳ ಪ್ರಯಾಣದ ನರಕ ದರ್ಶನವಾಗಲಿದೆ ಅಂತ ವಕೀಲರು ಸಿಡಿದೆದ್ದಿದ್ದಾರೆ. ಹೀಗಾಗಿ ಶಿವಮೊಗ್ಗದಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ಈಗಾಗಲೇ ಕಳೆದ 15 ದಿನಗಳಿಂದ ನಡೀತಾ ಇರುವಂತಹ ಹೋರಾಟಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ರಾಜಕೀಯ ನಾಯಕರು, ಎಲ್ಲ ಪಕ್ಷಗಳು ಸೇರಿ ಜಿಲ್ಲೆಯ ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ನೀಡಿ ಪ್ರತಿಭಟನೆ ಮಾಡ್ತಾ ಇದೆ. ನ್ಯಾಯಾಲಯದ ಸಂಕೀರ್ಣದಿಂದ ಸುಮಾರು 11 ಗಂಟೆಗೆ ನಾವು ಈ ಜಾಥಾವನ್ನು ಸೇರಿ ಚಾಲನೆ ಕೊಟ್ವಿ. ನಮ್ಮ ಸ್ವಾಮೀಜಿಯವರು ಚಾಲನೆ ಕೊಟ್ಟರು. ಅಷ್ಟೊತ್ತಿಗಾಗಲೇ ನಾವು ಅಂದ್ಕೊಂಡ ರೀತಿಯಲ್ಲಿ ಆಲ್ರೆಡಿ ಎಲ್ಲ ಸಂಘಟನೆಗಳು ನಮ್ಮಲ್ಲಿ ಶಿವಮೊಗ್ಗದ ನ್ಯಾಯಾಲಯದ ಸಂಕೀರ್ಣದಲ್ಲಿ ಸೇರಿದ್ದವು. ಆ ನ್ಯಾಯಾಲಯದ ಸಂಕೀರ್ಣದಲ್ಲಿ ನಮಗೆ ಯಾವ ರೀತಿಯಾದಂಥ ಜನಸಾಗರ ಸೇರಿತ್ತು ಅಂದರೆ ನಾವು ಅದನ್ನು ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗಿತ್ತು. ಆ ರೀತಿಯಾದಂಥ ಜನಸಾಗರನೇ ಸೇರಿತ್ತು. ಶಿವಮೊಗ್ಗಕ್ಕೆ ಈ ಪೀಠ ಬಂದರೆ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಸೇರಿ ಮತ್ತೆ ಕರ್ನಾಟಕದ ಜನರಿಗೆ ಬೆಂಗಳೂರಿಗೆ ಅಲೆಯುವ ಭಾರ ತಪ್ಪುತ್ತದೆ. ಭೌಗೋಳಿಕವಾಗಿ ಇದು ಎಲ್ಲರಿಗೂ ಹತ್ತಿರ, ಜೊತೆಗೆ ಹೆಚ್ಚು ಪ್ರಕರಣಗಳು ಸಹ ಇಲ್ಲೇ ಇವೆ. ಆದರೆ ಮಂಗಳೂರಿಗೆ ನೀಡಿದ್ರೆ ಅದು ಕೇವಲ ಒಂದು ಮೂಲೆಗೆ ಸೀಮಿತವಾಗುತ್ತೆ. ಜೊತೆಗೆ ಓಡಾಡಲು ಬೆಂಗಳೂರಿಗಿಂತ ಮಂಗಳೂರು ಕಷ್ಟಕರವಾಗಲಿದೆ. ಹಾಗಾಗಿ ಶಿವಮೊಗ್ಗವನ್ನು ಮಂಗಳೂರು ಪೀಠಕ್ಕೆ ಸೇರಿಸಬಾರದು ಎಂಬ ಆಗ್ರಹ ಕೇಳಿಬಂದಿದೆ. ಈಗ ಮಂಗಳೂರಿಗಂತೂ ಬೇಡವೇ ಬೇಡ ಅನ್ನೋದಕ್ಕೆ ಮೂಲ ಕಾರಣ ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಅಲ್ಲಿ ಹೋಗಿ ನಾವು ಹೋಗೋದಕ್ಕೆ ತುಂಬ ತೊಂದರೆಗಳು ಆಗ್ತಾ ಇದೆ. ಸೊ ಹಾಗಾಗಿ ನಾವು ಮಂಗಳೂರಿನಲ್ಲಿ ಶಿವಮೊಗ್ಗ ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಸೊ ಶಿವಮೊಗ್ಗಕ್ಕೆ, ಚಿಕ್ಕಮಗಳೂರಿಗೆ, ಚಿತ್ರದುರ್ಗಕ್ಕೆ, ದಾವಣಗೆರೆಗೆ ಎಲ್ಲ ಡಿಸ್ಟಿಕ್ಕಿಗೂ ನಮಗೆ ಅನುಕೂಲ ಆಗುತ್ತೆ. ಈ ಪ್ರತಿಭಟನೆ 15 ದಿನ ಪೂರೈಸಿ ಮುನ್ನುಗ್ತಾ ಇದೆ. ಮಲೆನಾಡಿಗರ ಮತ್ತು ಮಧ್ಯ ಕರ್ನಾಟಕದ ಜನರ ಈ ಆಕ್ರೋಶದ ಕಿಚ್ಚಿಗೆ ಸರ್ಕಾರ ಮಣಿಯುತ್ತಾ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗಾಗಿ ಹೋರಾಟದ ಕಿಚ್ಚು ಈಗ ಮತ್ತೆ ಭುಗಿಲೆದ್ದಿದೆ. ಮಂಗಳೂರಿಗೆ ಸಂಚಾರಿ ಪೀಠ ನೀಡೋದಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸಲಾಗ್ತಾ ಇದೆ ಅನ್ನುವಂಥ ವದಂತಿ ಬೆನ್ನಲ್ಲೇ ಶಿವಮೊಗ್ಗದ ವಕೀಲರ ಸಂಘ ಹಾಗೂ ವಿವಿಧ ಸಂಘಟನೆಗಳು ಜಂಟಿಯಾಗಿ ರಸ್ತೆಗಿಳಿದು ಬೃಹತ್ ಕ್ರಾಂತಿಗೆ ಸಾಕ್ಷಿಯಾಗಿದೆ. ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಕಿಚ್ಚು. ವಕೀಲರ ಸಂಘ, ವಿವಿಧ ಸಂಘಟನೆಗಳ ಪ್ರತಿಭಟನೆ. ಮಲೆನಾಡಿನ ಹೆಬ್ಬಾಗಿಲು, ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು ಶಿವಮೊಗ್ಗ. ಕಳೆದ ಹಲವು ವರ್ಷಗಳಿಂದ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಬರಬೇಕು ಎನ್ನುವುದು ಇಲ್ಲಿನ ಜನರ ನ್ಯಾಯಸಮ್ಮತ ಆಗ್ರಹವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೀಠವನ್ನು ಮಂಗಳೂರಿಗೆ ಶಿಫ್ಟ್ ಮಾಡಲು ತೆರೆಮರೆಯ ರಾಜಕೀಯ ನಡೀತಾ ಇದೆ ಅನ್ನೋ ಆಕ್ರೋಶ ಈಗ ಮಲೆನಾಡಿಗರನ್ನ ಕೆರಳಿಸಿದೆ. ಕರಾವಳಿ ಹೈಕೋರ್ಟ್ ಪೀಠ ನೀಡಿದ್ರೆ ಮತ್ತೆ ಕರ್ನಾಟಕದ ಜನರಿಗೆ ಘಾಟಿ ರಸ್ತೆಗಳ ಪ್ರಯಾಣದ ನರಕ ದರ್ಶನವಾಗಲಿದೆ ಅಂತ ವಕೀಲರು ಸಿಡಿದೆದ್ದಿದ್ದಾರೆ. ಹೀಗಾಗಿ ಶಿವಮೊಗ್ಗದಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ.
ಈಗಾಗಲೇ ಕಳೆದ 15 ದಿನಗಳಿಂದ ನಡೀತಾ ಇರುವಂತಹ ಹೋರಾಟಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ರಾಜಕೀಯ ನಾಯಕರು, ಎಲ್ಲ ಪಕ್ಷಗಳು ಸೇರಿ ಜಿಲ್ಲೆಯ ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ನೀಡಿ ಪ್ರತಿಭಟನೆ ಮಾಡ್ತಾ ಇದೆ. ನ್ಯಾಯಾಲಯದ ಸಂಕೀರ್ಣದಿಂದ ಸುಮಾರು 11 ಗಂಟೆಗೆ ನಾವು ಈ ಜಾಥಾವನ್ನು ಸೇರಿ ಚಾಲನೆ ಕೊಟ್ವಿ. ನಮ್ಮ ಸ್ವಾಮೀಜಿಯವರು ಚಾಲನೆ ಕೊಟ್ಟರು. ಅಷ್ಟೊತ್ತಿಗಾಗಲೇ ನಾವು ಅಂದ್ಕೊಂಡ ರೀತಿಯಲ್ಲಿ ಆಲ್ರೆಡಿ ಎಲ್ಲ ಸಂಘಟನೆಗಳು ನಮ್ಮಲ್ಲಿ ಶಿವಮೊಗ್ಗದ ನ್ಯಾಯಾಲಯದ ಸಂಕೀರ್ಣದಲ್ಲಿ ಸೇರಿದ್ದವು. ಆ ಒಂದು ನ್ಯಾಯಾಲಯದ ಸಂಕೀರ್ಣದಲ್ಲಿ ನಮಗೆ ಯಾವ ರೀತಿಯಾದಂಥ ಒಂದು ಜನಸಾಗರ ಸೇರಿತ್ತು ಅಂದರೆ ನಾವು ಅದನ್ನು ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗಿತ್ತು. ಆ ರೀತಿಯಾದಂಥ ಒಂದು ಜನಸಾಗರನೇ ಸೇರಿತ್ತು. ಶಿವಮೊಗ್ಗಕ್ಕೆ ಈ ಪೀಠ ಬಂದರೆ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಸೇರಿ ಮತ್ತೆ ಕರ್ನಾಟಕದ ಜನರಿಗೆ ಬೆಂಗಳೂರಿಗೆ ಅಲಿಯುವ ಭಾರ ತಪ್ಪುತ್ತದೆ. ಭೌಗೋಳಿಕವಾಗಿ ಇದು ಎಲ್ಲರಿಗೂ ಹತ್ತಿರ, ಜೊತೆಗೆ ಹೆಚ್ಚು ಪ್ರಕರಣಗಳು ಸಹ ಇಲ್ಲೇ ಇವೆ. ಆದರೆ ಮಂಗಳೂರಿಗೆ ನೀಡಿದ್ರೆ ಅದು ಕೇವಲ ಒಂದು ಮೂಲೆಗೆ ಸೀಮಿತವಾಗುತ್ತೆ. ಜೊತೆಗೆ ಓಡಾಡಲು ಬೆಂಗಳೂರಿಗಿಂತ ಮಂಗಳೂರು ಕಷ್ಟಕರವಾಗಲಿದೆ. ಹಾಗಾಗಿ ಶಿವಮೊಗ್ಗವನ್ನ ಮಂಗಳೂರು ಪೀಠಕ್ಕೆ ಸೇರಿಸಬಾರದು ಎಂಬ ಆಗ್ರಹ ಕೇಳಿಬಂದಿದೆ. ಈಗ ಮಂಗಳೂರಿಗಂತೂ ಬೇಡವೇ ಬೇಡ ಅನ್ನೋದಕ್ಕೆ ಮೂಲ ಕಾರಣ ಮಂಗಳೂರು ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಅಲ್ಲಿ ಹೋಗಿ ನಾವು ಹೋಗೋದಕ್ಕೆ ತುಂಬ ತೊಂದರೆಗಳು ಆಗ್ತದೆ. ಸೊ ಹಾಗಾಗಿ ನಾವು ಮಂಗಳೂರಿನಲ್ಲಿ ಸಂಚಾರಿ ಶಿವಮೊಗ್ಗ ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಸೊ ಶಿವಮೊಗ್ಗಕ್ಕೆ, ಚಿಕ್ಕಮಗಳೂರಿಗೆ, ಚಿತ್ರದುರ್ಗಕ್ಕೆ, ದಾವಣಗೆರೆಗೆ ಎಲ್ಲ ಡಿಸ್ಟಿಕ್ಕಿಗೂ ನಮಗೆ ಅನುಕೂಲ ಆಗುತ್ತೆ. ಈ ಪ್ರತಿಭಟನೆ 15 ದಿನ ಪೂರೈಸಿ ಮುನ್ನುಗ್ತಾ ಇದೆ. ಮಲೆನಾಡಿಗರ ಮತ್ತು ಮಧ್ಯ ಕರ್ನಾಟಕದ ಜನರ ಈ ಆಕ್ರೋಶದ ಕಿಚ್ಚಿಗೆ ಸರ್ಕಾರ ಮಣಿಯುತ್ತಾ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗಾಗಿ ಹೋರಾಟದ ಕಿಚ್ಚು ಈಗ ಮತ್ತೆ ಭುಗಿಲೆದ್ದಿದೆ. ಮಂಗಳೂರಿಗೆ ಸಂಚಾರಿ ಪೀಠ ನೀಡೋದಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸಲಾಗ್ತಾ ಇದೆ ಅನ್ನುವಂಥ ವದಂತಿ ಬೆನ್ನಲ್ಲೇ ಶಿವಮೊಗ್ಗದ ವಕೀಲರ ಸಂಘ ಹಾಗೂ ವಿವಿಧ ಸಂಘಟನೆಗಳು ಜಂಟಿಯಾಗಿ ರಸ್ತೆಗಿಳಿದು ಬೃಹತ್ ಕ್ರಾಂತಿಗೆ ಸಾಕ್ಷಿಯಾಗಿದೆ. ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಕಿಚ್ಚು. ವಕೀಲರ ಸಂಘ, ವಿವಿಧ ಸಂಘಟನೆಗಳ ಪ್ರತಿಭಟನೆ. ಮಲೆನಾಡಿನ ಹೆಬ್ಬಾಗಿಲು, ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು ಶಿವಮೊಗ್ಗ. ಕಳೆದ ಹಲವು ವರ್ಷಗಳಿಂದ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಬರಬೇಕು ಎನ್ನುವುದು ಇಲ್ಲಿನ ಜನರ ನ್ಯಾಯಸಮ್ಮತ ಆಗ್ರಹವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೀಠವನ್ನು ಮಂಗಳೂರಿಗೆ ಶಿಫ್ಟ್ ಮಾಡಲು ತೆರೆಮರೆಯ ರಾಜಕೀಯ ನಡೀತಾ ಇದೆ ಅನ್ನೋ ಆಕ್ರೋಶ ಈಗ ಮಲೆನಾಡಿಗರನ್ನ ಕೆರಳಿಸಿದೆ. ಕರಾವಳಿ ಹೈಕೋರ್ಟ್ ಪೀಠ ನೀಡಿದ್ರೆ ಮತ್ತೆ ಕರ್ನಾಟಕದ ಜನರಿಗೆ ಘಾಟಿ ರಸ್ತೆಗಳ ಪ್ರಯಾಣದ ನರಕ ದರ್ಶನವಾಗಲಿದೆ ಅಂತ ವಕೀಲರು ಸಿಡಿದೆದ್ದಿದ್ದಾರೆ. ಹೀಗಾಗಿ ಶಿವಮೊಗ್ಗದಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ಈಗಾಗಲೇ ಕಳೆದ 15 ದಿನಗಳಿಂದ ನಡೀತಾ ಇರುವಂತಹ ಹೋರಾಟಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ರಾಜಕೀಯ ನಾಯಕರು, ಎಲ್ಲ ಪಕ್ಷಗಳು ಸೇರಿ ಜಿಲ್ಲೆಯ ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ನೀಡಿ ಪ್ರತಿಭಟನೆ ಮಾಡ್ತಾ ಇದೆ. ನ್ಯಾಯಾಲಯದ ಸಂಕೀರ್ಣದಿಂದ ಸುಮಾರು 11 ಗಂಟೆಗೆ ನಾವು ಈ ಜಾಥಾವನ್ನು ಸೇರಿ ಚಾಲನೆ ಕೊಟ್ವಿ. ನಮ್ಮ ಸ್ವಾಮೀಜಿಯವರು ಚಾಲನೆ ಕೊಟ್ಟರು. ಅಷ್ಟೊತ್ತಿಗಾಗಲೇ ನಾವು ಅಂದ್ಕೊಂಡ ರೀತಿಯಲ್ಲಿ ಆಲ್ರೆಡಿ ಎಲ್ಲ ಸಂಘಟನೆಗಳು ನಮ್ಮಲ್ಲಿ ಶಿವಮೊಗ್ಗದ ನ್ಯಾಯಾಲಯದ ಸಂಕೀರ್ಣದಲ್ಲಿ ಸೇರಿದ್ದವು. ಆ ಒಂದು ನ್ಯಾಯಾಲಯದ ಸಂಕೀರ್ಣದಲ್ಲಿ ನಮಗೆ ಯಾವ ರೀತಿಯಾದಂಥ ಒಂದು ಜನಸಾಗರ ಸೇರಿತ್ತು ಅಂದರೆ ನಾವು ಅದನ್ನು ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗಿತ್ತು. ಆ ರೀತಿಯಾದಂಥ ಒಂದು ಜನಸಾಗರನೇ ಸೇರಿತ್ತು. ಶಿವಮೊಗ್ಗಕ್ಕೆ ಈ ಪೀಠ ಬಂದರೆ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಸೇರಿ ಮತ್ತೆ ಕರ್ನಾಟಕದ ಜನರಿಗೆ ಬೆಂಗಳೂರಿಗೆ ಅಲಿಯುವ ಭಾರ ತಪ್ಪುತ್ತದೆ. ಭೌಗೋಳಿಕವಾಗಿ ಇದು ಎಲ್ಲರಿಗೂ ಹತ್ತಿರ, ಜೊತೆಗೆ ಹೆಚ್ಚು ಪ್ರಕರಣಗಳು ಸಹ ಇಲ್ಲೇ ಇವೆ. ಆದರೆ ಮಂಗಳೂರಿಗೆ ನೀಡಿದ್ರೆ ಅದು ಕೇವಲ ಒಂದು ಮೂಲೆಗೆ ಸೀಮಿತವಾಗುತ್ತೆ. ಜೊತೆಗೆ ಓಡಾಡಲು ಬೆಂಗಳೂರಿಗಿಂತ ಮಂಗಳೂರು ಕಷ್ಟಕರವಾಗಲಿದೆ. ಹಾಗಾಗಿ ಶಿವಮೊಗ್ಗವನ್ನ ಮಂಗಳೂರು ಪೀಠಕ್ಕೆ ಸೇರಿಸಬಾರದು ಎಂಬ ಆಗ್ರಹ ಕೇಳಿಬಂದಿದೆ. ಈಗ ಮಂಗಳೂರಿಗಂತೂ ಬೇಡವೇ ಬೇಡ ಅನ್ನೋದಕ್ಕೆ ಮೂಲ ಕಾರಣ ಮಂಗಳೂರು ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ.
ಸೊ ಅಲ್ಲಿ ಹೋಗಿ ನಾವು ಹೋಗೋದಕ್ಕೆ ತುಂಬ ತೊಂದರೆಗಳು ಆಗ್ತಾ ಇದೆ. ಸೊ ಹಾಗಾಗಿ ನಾವು ಮಂಗಳೂರಿನಲ್ಲಿ ಶಿವಮೊಗ್ಗ ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಸೊ ಶಿವಮೊಗ್ಗಕ್ಕೆ, ಚಿಕ್ಕಮಗಳೂರಿಗೆ, ಚಿತ್ರದುರ್ಗಕ್ಕೆ, ದಾವಣಗೆರೆಗೆ ಎಲ್ಲ ಡಿಸ್ಟಿಕ್ಕಿಗೂ ನಮಗೆ ಅನುಕೂಲ ಆಗುತ್ತೆ. ಈ ಪ್ರತಿಭಟನೆ 15 ದಿನ ಪೂರೈಸಿ ಮುನ್ನುಗ್ತಾ ಇದೆ. ಮಲೆನಾಡಿಗರ ಮತ್ತು ಮಧ್ಯ ಕರ್ನಾಟಕದ ಜನರ ಈ ಆಕ್ರೋಶದ ಕಿಚ್ಚಿಗೆ ಸರ್ಕಾರ ಮಣಿಯುತ್ತಾ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಭೀಮನಾಯ್ಕ